ಮಾಡೋನು, ಬಿಲ್ಡಿಂಗ್ ಕಟ್ಟೋನು, ಪೌರ ಕಾರ್ಮಿಕ, ಕೃಷಿ ಕಾರ್ಮಿಕ, ಗಾರ್ಮೆಂಟ್ ಕಾರ್ಮಿಕ, ರಸ್ತೆ ಕೆಲಸ ಇವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡೆ ನಿಮ್ಮ ಮನೆಯ ಜ್ಯೋತಿಯನ್ನ ಬೆಳೆಸಲಿಕ್ಕೆ, ನಿಮ್ಮ ಮನೆಗಳಲ್ಲಿ 1200 ಯೂನಿಟ್ ವರೆಗೂ ಕೂಡ ಕೊಡ್ಲಿಕ್ಕೆ, ನಿಮ್ಮ ಹೆಣ್ಮಕ್ಳ ಯಾರು ಮನೆ ಯಜಮಾನರಿಗೆ 1,26,00,000 ಹೆಣ್ಮಕ್ಳಿಗೆ ನೇರ ಸಹಾಯವನ್ನು ಮಾಡಲಿಕ್ಕೆ, ಹೆಣ್ಮಕ್ಳು ರಸ್ತೆ ಓಡಾಡ್ಲಿಕ್ಕೆ. ನಾನು ಮನೆಯೆಲ್ಲ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೆ, ಕೇಳ್ತಾ ಇದ್ದೆ. ಮೊದಲೆಲ್ಲ ಬೆಂಗಳೂರು ಬೀದರು ಬರ್ಬೇಕಾದ್ರೆ 6 ತಿಂಗಳು, ವರ್ಷಕ್ಕೋ 2 ವರ್ಷಕ್ಕೋ ಒಂದ್ಸತಿ ನಂಟಿಸ್ತಾನ ಸಂಬಂಧ ಇಲ್ಲಿ ಮಾಡುವಂತ ಕೂಲಿ ಮಾಡೋರು ಹೆಣ್ಮಕ್ಳು ಅವರೆಲ್ಲ ವರ್ಷಕ್ಕೆ 2 ವರ್ಷಕ್ಕೆ ಹೋಗ್ತಿದ್ರಂತೆ. ಈಗ 3 ತಿಂಗಳು 4 ತಿಂಗಳು ಒಂದ್ಸತಿ ಹೋಗಿ ಊರಿಗೆ ಹೋಗಿ 2 ದಿನ ರಜೆ ಹಾಕ್ಬಿಟ್ಟು ರಾತ್ರಿ ಹೋಗಿ 2 ದಿನ ಕೆಲಸ ಮಾಡ್ಬಿಟ್ಟು ವಾಪಸ್ ಬಂದು ಇಲ್ಲಿ ಅವರ ಬದುಕನ್ನ ನೋಡ್ತಾ ಇರುತ್ತೆ. ಒಂದೊಂದು 3,000 ಸಾವಿರ ರೂಪಾಯಿ ದುಡ್ಡು ಉಳಿತದಂತೆ. ಆ ರೀತಿ ಅವರು ನೆನೆಸ್ಕೊಳ್ತಾ ಒಂದು ಇತಿಹಾಸ ಇದೆ. ನಾನು ಸರ್ವೆ ಮಾಡಿಸಿದ್ದೇನೆ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ನಲ್ಲಿ. ಒಂದು ಸರ್ವೆ ಮಾಡಿಸಿದ್ದೇನೆ. ಸರ್ವೆ ಅಂದ್ರೆ ಯಾವ ರೀತಿ ನಮ್ಮ ಗ್ಯಾರಂಟಿಗಳಿಂದ ಬದುಕು ಬದಲಾವಣೆ ಆಗಿದೆ ಅಂತೇಳಿ. ವಿಶೇಷವಾಗಿ 6-7 ಸಾವಿರ ರೂಪಾಯಿ ಒಂದೊಂದು ಕುಟುಂಬಕ್ಕೆ ಸರಾಸರಿ 5 ಸಾವಿರ ರೂಪಾಯಿ ಅಷ್ಟು ಇವತ್ತು ಅನುಕೂಲ ಆಗ್ತಾ ಇದೆ. ಇವತ್ತು ಗ್ಯಾಸ್ ಬೆಲೆ ಹೆಚ್ಚಿದ್ದಾರೆ, ಗ್ಯಾಸ್ ಬೆಲೆನ ಇವತ್ತು ಹೆಚ್ಚಿದ್ದಾರೆ. ನೀವೆಲ್ಲ ಗಮನಿಸಿದ್ದೀರಿ ಗ್ಯಾಸ್ ಬೆಲೆ ಬಗ್ಗೆ. ಇವತ್ತಿಂದ ಹೆಚ್ಚಿಗೆ ಆಗಿದೆ. ಈಗ ನಿನ್ನೆ ಎಲೆಕ್ಷನ್ ಇತ್ತು, ನಿನ್ನೆವರೆಗೂ ಮಾತಾಡಲಿಲ್ಲ ಅವರು. ಯಾವ ಪಕ್ಕ ರಾಜ್ಯಗಳ ಜೊತೆ, ಪಕ್ಕದ ದೇಶಗಳ ಜೊತೆ ಒಂದೊಂದು ರಾಜ್ಯ ಇದ್ದಷ್ಟು ದೇಶಗಳಿವೆ. ನಮ್ಮ ಪಕ್ಕದ ಮನೆ ಜೊತೆನೂ ಕೂಡ ಒಳ್ಳೆ ಸಂಬಂಧವನ್ನ ಬಿಜೆಪಿ ಸರ್ಕಾರ ಉಳಿಸ್ಕೊಳ್ಳಿಲ್ಲ. ನಮ್ಮ ಪಾಲಿಸಿ ಏನು ಫಾರಿನ್ ಪಾಲಿಸಿಗಳಿತ್ತು, ನೇಪಾಳು ಇಲ್ಲ, ಈ ಕಡೆ ನಮ್ಗೆ ಚೈನಾನೂ ಇಲ್ಲ, ಬಾಂಗ್ಲಾದೇಶೂ ಇಲ್ಲ, ಶ್ರೀಲಂಕಾ ಇಲ್ಲ, ಪಾಕಿಸ್ತಾನ ಇಲ್ಲ, ಯಾರು ಬರ್ಮಾನೂ ಇಲ್ಲ. ಯಾರು ಕೂಡ ನಮ್ಮ ಜೊತೆ, ನಮ್ಮ ಪಕ್ಕದ ಮನೆಯವರ ಜೊತೆ ಒಂದು ಒಳ್ಳೆ ಸಂಪರ್ಕವನ್ನು ಇಟ್ಕೊಳಕ್ ಮಾಡಕ್ಕಾಗಿಲ್ಲ. ಇರಾನ್ ಜೊತೆ ನಮ್ಗೆ ಒಳ್ಳೆ ಸಂಪರ್ಕ ಇತ್ತು. ಅವರ ವಿದ್ಯಾರ್ಥಿಗಳೆಲ್ಲ ಬಂದು ನಮ್ಮ ಬೆಂಗಳೂರಲ್ಲಿ ಓದ್ತಾ ಇದ್ರು. ಎಲ್ಲ ನಮ್ಮ ಕಾಲೇಜುಗಳಲ್ಲೆಲ್ಲ ಬಂದು ಇರಾನೀಸ್ ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಸುಮಾರು 1000 ಜನ ಇಂಜಿನಿಯರ್ಗಳು ಹೋಗಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಿದೆ. ಅಂತ ಸಂಬಂಧ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತಿತ್ತು. ಇವತ್ತೆಲ್ಲ ನಾವೆಲ್ಲ ಇವತ್ತು ದೂರವನ್ನ ಮಾಡಿದ್ದೇವೆ. ಸೊ ಹಂಗೆ, ಯಾಕೆಂದ್ರೆ ಯಾವುದೇ ದೇಶ ಕಟ್ಟಬೇಕಾದ್ರೆ, ಒಂದೊಂದು ಮನೆ ಕಟ್ಟಬೇಕಾದ್ರೆ ಇಟ್ಟಿಗೆ ಫೌಂಡೇಶನ್ ಹೆಂಗೆ ಮುಖ್ಯನೋ ಹಂಗೆ ಪ್ರತಿಯೊಬ್ಬರ ಬೇರೂರಿನಿಂದ ಇವತ್ತು ನಾವೆಲ್ಲರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ನಾವು ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಸೊ ಅದರಿಂದ ನಮ್ಮ ಸರ್ಕಾರ ಇವತ್ತು ನಿಮ್ಮೆಲ್ಲರ ಬದುಕಿಗೆ ಅನೇಕ ಕಾನೂನುಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ಇಲ್ಲಿವರೆಗೂ ಕೂಡ ಯಾರು ಒಂದು ಹೆಣ್ಣು ಮಗಳಾಗ್ಲಿ, ಒಬ್ಬ ಕಾರ್ಮಿಕ ನಮ್ಮ ಗ್ಯಾರಂಟಿಗಳನ್ನ ವಿರೋಧ ಮಾಡಲಿಲ್ಲ.